ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸ್ಥಿತಿ ಸಂಚಾರ 12 ರಾಶಿಗಳಿಗೆ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಆಗಸ್ಟ್ ಮಾಸವು ಆಷಾಢ ಮಾಸಕ್ಕೆ ಕೊನೆಯನ್ನು ನೀಡಿ ಶ್ರಾವಣ ಮಾಸಕ್ಕೆ ಆರಂಭವನ್ನು ನೀಡುವುದಾಗಿದೆ. ಆಗಸ್ಟ್ ಮಾಸದಲ್ಲಿ ನಾವು ಬಹಳಷ್ಟು ವಿಶೇಷತೆಗಳು, ಆಚಾರ ವಿಚಾರಗಳನ್ನು ತಿಳಿಯಬಹುದು. ಆಷಾಢ ಮಾಸದಲ್ಲಿ ಶುಕ್ರವಾರಗಳಂದು ದೇವಿ ಪೂಜೆ ವಿಶೇಷ ಆದರೆ, ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರಗಳಂದು ವಿಷ್ಣು ಪೂಜೆ ವಿಶೇಷ ಆಗಿದೆ ಮತ್ತು ಶ್ರಾವಣ ಸೋಮವಾರಗಳಂದು ಶಿವಪೂಜೆಯು ವಿಶೇಷ ಆಗಿದೆ. ಈ ಮಾಸದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ, ಮಂಗಳ ಗೌರಿ ವ್ರತ ಮತ್ತು ವರಮಹಾಲಕ್ಷ್ಮಿ ವ್ರತ ಆಚರಣೆ ಇವೆಲ್ಲವನ್ನು ನಾವು ಆಚರಿಸ್ತೇವೆ. ಈ ಮಾಸವು ವಿಶೇಷವಾದಂತಹ ಮಾಸವೂ ಆಗಿದೆ, ಶ್ರಾವಣ ಮಾಸ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರ ಸ್ಥಿತಿ ಫಲಗಳನ್ನು ತಿಳಿದುಕೊಳ್ಳುವ ಮೊದಲು ಹಿಂದಿನ ಮಾಸಗಳಲ್ಲಿ ದೇವತಾ ಶಕ್ತಿಯ ಸಂಬಂಧಪಟ್ಟಂತೆ ಕೆಲವು ವಿಷಯಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೆ. ಅದರ ಸಂಬಂಧಪಟ್ಟಂತೆ ಈ ಮಾಸದಲ್ಲಿ ಕೆಲವು ಮಾಹಿತಿಗಳನ್ನು, ಅನುಭವದಲ್ಲಿ ಇರುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಕಳೆದ 15-20 ದಿನಗಳ ಹಿಂದೆ ಬಂದಂತಹ ವ್ಯಕ್ತಿಗಳಲ್ಲಿ ನಾನು ಗಮನಿಸಿದಂತಹ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಲವರು ದೇವಕೋಪಕ್ಕೆ ಒಳಗಾಗ್ತಾರೆ. ದೇವಕೋಪ ಯಾಕೆ, ಹೇಗೆ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ತಿಳಿಬೇಕು. ಈ ಮಾಸವು ಹರಿಹರರಿಗೆ ಭೇದವಿಲ್ಲದೆ ಪೂಜಿಸಲ್ಪಡುವಂಥ, ಪ್ರಾರ್ಥಿಸಲ್ಪಡುವಂತಹ ಮಾಸವೂ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ಒಂದು ಅನುಭವವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ನನಗೆ ಕೆಲವೇ ದಿನಗಳ ಹಿಂದೆ ಸೋಮವಾರದಂದು ಕರೆ ಮಾಡ್ತಾರೆ. ಮಧ್ಯಾಹ್ನದ ನಂತರದಲ್ಲಿ ಅವರು ಕರೆ ಮಾಡ್ತಾರೆ. ನನ್ನೊಂದಿಗೆ ಮಾತಾಡಿ ಅವರು ಕರೆ ಕಟ್ ಮಾಡ್ತಾರೆ. ಮತ್ತೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಾನು ತಕ್ಷಣಕ್ಕೆ ಯಾರಿಗೂ ಅಪಾಯಿಂಟ್ಮೆಂಟನ್ನು ಕೊಡೋದಿಲ್ಲ. ಆದರೆ ಆ ವ್ಯಕ್ತಿಯ ಮಾಡಿದಂತಹ ಆ ಕಾಲ ಮತ್ತು ಆ ವಾರವನ್ನು ನೋಡಿ ನೀವು ನಾಳೆ ಬನ್ನಿ ಅನ್ನೋದನ್ನು ನಾನು ತಿಳಿಸ್ತೇನೆ. ಅವರು ಬರುವ ದಿನ ಮಂಗಳವಾರ ಆಗಿರುತ್ತೆ. ಅವರ ಬೇರೆ ಯಾವ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಹೆಸರು ಮತ್ತು ಸ್ಥಳ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಿಂದ ಬಂದಿರ್ತಾರೆ. ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಕೂಡ ನನಗೆ ಅವರು ಕೊಟ್ಟಿರೋದಿಲ್ಲ, ಹೊಸ ಪರಿಚಯ ಆಗಿರುತ್ತೆ. ಆ ವ್ಯಕ್ತಿ ಬರುವಾಗ ಫಲ, ಪುಷ್ಪ, ತಾಂಬೂಲ ಸಹಿತವಾಗಿ ಮಂಗಳ ವಸ್ತುಗಳನ್ನು ಹಿಡಿದು, ಅರಿಶಿನ, ಕುಂಕುಮ, ಬಳೆ, ವಸ್ತ್ರಗಳನ್ನು ಹಿಡಿದು ನನ್ನ ಕಚೇರಿಯನ್ನು ಪ್ರವೇಶ ಮಾಡ್ತಾರೆ. ಬಂದಂತಹ ಆ ವ್ಯಕ್ತಿ ನನ್ನ ಮುಂದೆ ಕುಳಿತುಕೊಳ್ತಾರೆ. ಮೊದಲ ಹಂತದಲ್ಲಿ ಪ್ರಾರ್ಥನೆಗೆ ನಾನು ಮುಂದಾಗ್ತೇನೆ. ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಆ ಕಾಲದಲ್ಲಿ ಅವರ ಹಿಂದೆ ನನಗೆ ದೃಶ್ಯ ಕಾಣುತ್ತೆ. ಆ ದೃಶ್ಯ ನನಗೆ ಅವರು ಹೊತ್ತು ತಂದಂತಹ ಭಾಗ್ಯವೂ ಆಗಿರುತ್ತೆ. ಏಕಕಾಲದಲ್ಲಿ ಶ್ರೀ ಮಹಾವಿಷ್ಣು ಮತ್ತು ಶಿವ ಇಬ್ಬರನ್ನ ಸರಿಸಮಾನವಾಗಿ ಅವರ ಹಿಂದೆ ನಾನು ನೋಡ್ತೇನೆ. ನನಗೆ ಸ್ವಲ್ಪ ದ್ವಂದ್ವ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಒಂದು ದೇವತೆಗಳು ಬಂದಾಗ ನಮಗೆ ಅವರ ಇಷ್ಟ ದೇವರು, ಕುಲದೇವರು, ಮನೆ ದೇವರು, ಹೀಗೆ ಕ್ಲಾರಿಟಿ ಸಿಗುತ್ತೆ. ಸರಿಸಮಾನವಾಗಿ 2 ದೇವತೆಗಳು ಬಂದು ನಿಲ್ಲುವಾಗ ನಾನು ಕಣ್ಣು ತೆರೆದು ಅವರನ್ನು ಪ್ರಶ್ನಿಸ್ತೇನೆ. ಈ ರೀತಿ ಕಾಣಿಸ್ತಾ ಇದ್ದಾರೆ, ಇಬ್ಬರೂ ದೇವತೆಗಳು ಸರಿಸಮಾನವಾಗಿ ಸರಿಯಾದಂತಹ ಒಂದೇ ಲೈನಲ್ಲಿ ನಿಲ್ಲುತ್ತಾ ಇದ್ದಾರೆ ಅಂತ ಹೇಳ್ತೇನೆ. ಆಗ ಅವರು ಹೇಳ್ತಾರೆ, ನೀವು ನೋಡಿದ್ದು ಸರಿಯಾಗಿದೆ. ಅವರಿಬ್ಬರು ನಮ್ಮ ಮನೆ ದೇವರು ಹರಿಹರೇಶ್ವರ ಅಂತ ಹೇಳ್ತಾರೆ. ಬಹಳ ಸಂತೋಷ ಆಗುತ್ತೆ. ಹರಿಹರರನ್ನು ನೋಡಿದಂತಹ ಭಾಗ್ಯ ನನ್ನದು. ಆ ಸೆಕೆಂಡ್ಸಲ್ಲಿ ಶಿವ
ಸ್ವಲ್ಪ ಟರ್ನ್ ಮಾಡಿ ಮುಖವನ್ನು ತಿರುಗಿಸ್ತಾರೆ. ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಶಿವ ಹೀಗೆ ತಿರುಗುತ್ತಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ ಅವರಿಗೆ. ಅವರು ಹೇಳ್ತಾರೆ, ಯಾವಾಗಲೂ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ, ಎಲ್ಲಿಗೆ ಹೋಗಬೇಕಾದ್ರೂ ಶಿವನಿಗೆ ಪ್ರಾರ್ಥಿಸಿ ಹೋಗ್ತೇನೆ, ಆದರೆ ಇವತ್ತು ನಾನು ಮಾಡಿಲ್ಲ, ನನಗೆ ಬೇಸರವಿದೆ ಅನ್ನೋದನ್ನು ತಿಳಿಸ್ತಾರೆ. ದೇವರ ಬಗ್ಗೆಯೇ ಇವರಿಗಿರುವಂತಹ ಬೇಸರವನ್ನು ಅವರು ತಿಳಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ ನನಗೆ. ನೋಡಿ, ಇಲ್ಲಿ ಆ ದೇವರಿಗೆ ಆದಂತಹ ಒಂದು ಬೇಸರ, ಅಲ್ಲಿ ಏನಾಗುತ್ತೆ, ಆ ದೇವಕೋಪಕ್ಕೂ ಕಾರಣ ಆಗುತ್ತೆ. ಅವರು ತಿಳಿಸ್ತಾರೆ, ಅವರ ಹಿಂದಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಅವರಿಗಿದ್ದಂತಹ ಮಹತ್ವದ ಗುರಿ ಏನು ಅಂದರೆ, ಒಂದು ಒಳ್ಳೆಯ ಕೇಂದ್ರವನ್ನು ಆರಂಭಿಸಿ ಜನರಿಗೆ ಅನುಕೂಲ ಆಗುವಂತೆ ಅನ್ನದಾನವನ್ನು ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ಳುವಂಥ ವ್ಯಕ್ತಿಗಳು ಅಲ್ಲಿ ವಾಸ ಇರಬೇಕು, ಮಠ ಆಶ್ರಮದಂತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಆ ಮಹತ್ವಾಕಾಂಕ್ಷೆಯಿಂದ ಅವರು ಕೆಲವು ವರ್ಷಗಳ ಹಿಂದೆ ಅದನ್ನು ಆರಂಭಿಸ್ತಾರೆ. ಬೆಂಗಳೂರಿನ ಹೆಸರುಘಟ್ಟ ರೋಡ್ನಲ್ಲಿ ಆರಂಭಿಸ್ತಾರೆ. ಆರಂಭಿಸಿದಂತಹ ಆ ಸ್ಥಾನಕ್ಕೆ ನೋಡಿ, ಅಲ್ಲಿ ಏನೇ ನಡಿಬೇಕು ಅಂದರೂ ಒಬ್ಬರು ಗುರು ಬೇಕಾಗ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ನೇಮಕ ಮಾಡ್ತಾರೆ. ಅವರು ಸನ್ಯಾಸಿಯ ವಸ್ತ್ರಧಾರಣೆಯನ್ನು ಮಾಡುವಂತೆ ನಾನು ಚಿತ್ರಣಗಳಲ್ಲಿ ಅವರು ತೋರಿಸಿದಾಗ ನಾನು ನೋಡಿರುವಂಥದ್ದು. ನೋಡಿ, ಇದು ನಡೀತಾ ಇರುತ್ತೆ. ಅಲ್ಲಿ ಕೆಲವು ವಿಷಯಗಳಲ್ಲಿ ಅವರಿಗೆ ಸರಿ ಬರೋದಿಲ್ಲ. ಆಗ ಕೆಲವು ವರ್ಷಗಳ ನಂತರ ಅದನ್ನು ನಿಲ್ಲಿಸಬೇಕಾಗಿ ಬರುತ್ತೆ. ಅಲ್ಲಿದ್ದಂತಹ ಮುಖ್ಯ ವಸ್ತುಗಳನ್ನು ತಂದು ಮನೆಯಲ್ಲಿ ಇರಿಸ್ತಾರೆ. ಆ ಸ್ಥಳವನ್ನು, ಆ ಪ್ರಾಪರ್ಟಿ ಏನಿರುತ್ತೆ, ಆ ಬಿಲ್ಡಿಂಗ್ ಏನು ಮಾಡಿರ್ತಾರೆ, ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಆ ವ್ಯಕ್ತಿಗೆ ಹೇಳ್ತಾರೆ, ಕೆಲವು ವಿಷಯಗಳು ಸರಿ ಬರದ ಕಾರಣ, ನೀವು ಬದಲಾಗದೆ ಇರುವುದಕ್ಕೆ ಕಾರಣ, ಈ ಕಾರಣದಿಂದಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಳಿ ಅಂತ. ನೋಡಿ, ಅಲ್ಲಿ ಕ್ರಿಯೇಟ್ ಆದಂತಹ ಎನರ್ಜಿ, ಇದನ್ನು ನೀವು ತಿಳಿಬೇಕು. ಅಲ್ಲಿ ದೇವತಾ ಬೇಸರ, ದೇವತಾ ಕೋಪಕ್ಕೆ ಇದು ಕಾರಣ ಆಗುತ್ತೆ. ವ್ಯಕ್ತಿಗಳ ದೋಷ ಏನು ಮಾಡೋದು? ಈ ಕಲಿಯುಗದಲ್ಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು ಸಂಸ್ಥೆ ಅಂತ ಬಂದಾಗ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ. ಆ ಪಾರ್ಟ್ನರ್ಸ್ ಪ್ರತಿಯೊಬ್ಬರಲ್ಲಿಯೂ ಸ್ವಾರ್ಥ ಭಾವನೆ ಇರುತ್ತೆ, ಕಾಂಪಿಟೇಟಿವ್ ಆಗಿ ಇರ್ತಾರೆ. ಅಲ್ಲಿ ಕಳ್ಳರೇ ಇರಬಹುದು, ಕಾಮುಕರೇ ಇರಬಹುದು. ನೋಡಿ, ಇಂಥೆಲ್ಲ ವಿಷಯಗಳಿಂದ ಈ ಕಾಲದಲ್ಲಿ ಒಂದು ಮಠವನ್ನು ನಡೆಸುವುದು, ಒಂದು ಮಂದಿರವನ್ನು ನಡೆಸುವುದು, ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದು, ಇದೆಲ್ಲವೂ ಒಂದು ರೀತಿಯ ಕಠಿಣವೇ ಆಗಿದೆ. ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದ ಅವರು ಅದನ್ನು ನಿಲ್ಲಿಸ್ತಾರೆ. ನೋಡಿ, ಹೀಗಾಗಿ ಆ ದೇವತೆ ಬೇಸರಗೊಂಡಿರುವಂಥದ್ದು. ಇಲ್ಲಿ ಈ ವಿಷಯ ಏನೇ ಆಗಿದ್ದರೂ ನೀವು ವ್ಯಕ್ತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಆ ಗಮನ ಇರಬೇಕಾಗುತ್ತೆ, ಸರಿಯಾದ ಗಮನ. ಬೆಳೆವ ಸಿರಿ ಮೊಳಕೆಯಲ್ಲಿ ನೋಡಿ, ನಾವು ಹೇಳಿ ಕೇಳಿ ದೊಡ್ಡವರಾದ ಮೇಲೆ ಬರುವಂತಹ ವಿಷಯ ಭಕ್ತಿ ಅಲ್ಲ, ಅಖಂಡ ಜ್ಞಾನ ವಿದ್ಯಾಯೋಗ. ಆ ಅಖಂಡವಾದಂತಹ ಆ ವಿದ್ಯಾಜ್ಞಾನ ಯಾರಲ್ಲಿ ಇರುತ್ತೆ ಮತ್ತು ಈ ಒಂದು ಭೂಮಿ ಲೋಕದಲ್ಲಿ ಇರುವ ಸಕಲ ಜೀವಿಗಳನ್ನು ಯಾರು ಭಕ್ತಿ ಪ್ರೇಮದಿಂದ, ಯಾರು ಕರುಣಾಭಾವದಿಂದ, ಯಾರು ಸಕಲದಲ್ಲಿಯೂ ಈಶ್ವರಿಯನ್ನು ಯಾರು ತಿಳಿತಾರೆ ಅಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನೋಡಿ, ಅಲ್ಲಿ ಕಾಮವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಭೇದವೇ ನಿರ್ಮಾಣ ಆಗೋದಿಲ್ಲ, ಅಲ್ಲಿ ಸ್ವಾರ್ಥವೇ ನಿರ್ಮಾಣ ಆಗೋದಿಲ್ಲ. ಯಾಕೆ ಅಂದರೆ ಸಕಲ ಜೀವಿಗಳಲ್ಲಿಯೂ ಈಶ್ವರನನ್ನು ನೋಡುವಾಗ ಅವರಿಗೆ ನೋಡಿ, ಅಲ್ಲಿ ಕಾಮ ಅಂದರೆ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕಾಮವನ್ನು ಅನುಭವಿಸುವುದೆಲ್ಲಿ,
ಅವರಲ್ಲಿಯೂ ನಾನೇ ಇದ್ದೀನಿ ಅಂದ ಮೇಲೆ, ಅವರಲ್ಲಿಯೂ ನಾನೇ ಇದ್ದೇನೆ ಅಂದ ಮೇಲೆ ಸ್ವಾರ್ಥ ಎಲ್ಲಿ, ಲೆಕ್ಕಾಚಾರವೆಲ್ಲಿ, ಇವೆಲ್ಲವೂ ಬರುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿ ಅವರನ್ನು ನೇಮಕ ಮಾಡಬೇಕಾಗತ್ತೆ. ನೋಡಿ, ಶ್ರೀ ಆದಿಶಂಕರಾಚಾರ್ಯರಲ್ಲಿ ನಾವು ಬಾಲ್ಯದಿಂದ ಇದ್ದಂತಹ ಆ ಅಪಾರವಾದಂತಹ ಶಿವಭಕ್ತಿ, ಅಲ್ಲಿ ರಾಮಕೃಷ್ಣ ಪರಮಹಂಸರಲ್ಲಿ ಬಾಲ್ಯದಲ್ಲಿ ಇದ್ದಂತಹ ಆ ದೇವತಾ ಭಕ್ತಿ, ಅಂದರೆ ಇವರೆಲ್ಲರಲ್ಲಿಯೂ ಯಾರೋ ತುಂಬಿದ್ದಲ್ಲ, ಯಾವ ಕಾಲದಲ್ಲಿಯೋ ಬಂದಿದ್ದು ಅಲ್ಲ, ಅದು ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಆ ಬಾಲ್ಯದಿಂದಲೇ ಅದು ಆರಂಭ ಆಗಿತ್ತು. ಅದಕ್ಕೆ ಅವರು ಹಾಗೆಯೇ ಇದ್ದರು, ಅದೇ ಸ್ಥಾಪಿತವಾಗಿತ್ತು ಅವರಲ್ಲಿ. ಬುದ್ಧ ದೇವರನ್ನು ನೀವು ನೋಡ್ಬೋದು, ಗೌತಮ ಬುದ್ಧರನ್ನು ಅವರು ಮಧ್ಯ ಜೀವನದಿಂದ ಧ್ಯಾನಸ್ಥರಾಗಿರುವುದು ಇವೆಲ್ಲವನ್ನು ನೋಡ್ಬೋದು. ಆದರೂ ಅವರಂತೆ ಆಗಬೇಕು ಅಂದರೆ ನೋಡಿ, ಅದೇ ಅವರು ಆಗಬೇಕಾಗುತ್ತೆ. ನಾವು ಹೇಳಿ ಕೇಳಿ ನೋಡಿ ವೇಷ ಧರಿಸಿದ ತಕ್ಷಣದಲ್ಲಿ ಅವರು ಆ ಸ್ಥಾನಕ್ಕೆ ಯೋಗ್ಯರಾಗಿರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಮಂದಿರವನ್ನು ಸ್ಥಾಪಿಸ್ತೀರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಅವರು ಯಾವುದೋ ಒಂದು ದೋಷದ ಒಂದು ಪರಿಣಾಮವಾಗಿ ಆ ದೋಷ ನಿವಾರಣೆಗಾಗಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ಆದರೆ ಆ ವ್ಯಕ್ತಿ ಒಳ್ಳೆಯ ಒಂದು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರುವ ಕಾರಣ ಆ ದೇವಾಲಯದಲ್ಲಿ ನಿತ್ಯ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಅವರು ಪುರೋಹಿತರನ್ನು ನೇಮಕ ಮಾಡಿಲ್ಲ. ಆ ದೇವಾಲಯದಲ್ಲಿ ದೇವಿಯ ಪೂಜೆ ನಿತ್ಯ ಆಗಬೇಕಾಗತ್ತೆ. ಅದೇನಾಗುತ್ತೆ, ಅಲ್ಲಿ ದೋಷವು ನಿರ್ಮಾಣ ಆಗುತ್ತೆ. ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ 2-3 ಸಾವಾಗಿದೆ. ಅಂದರೆ ಅಲ್ಲಿರುವಂತಹ ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ. ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಪೂಜಾ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಅವರು ನೀರಿಗೆ ಬಿಟ್ಟಿರ್ತಾರೆ. ಅಂದರೆ ಶ್ರೀಚಕ್ರ, ಇನ್ನಿತರ ವಿಷಯ ವಸ್ತುಗಳನ್ನೆಲ್ಲ ಬಿಟ್ಟಿರ್ತಾರೆ. ನೋಡಿ, ಅಲ್ಲಿ ಆಗುವಂತಹ ದೋಷಗಳು, ದೇವತಾ ಕೋಪಕ್ಕೆ ನೀವು ಒಳಗಾಗಬೇಕಾಗತ್ತೆ. ಈ ರೀತಿ ಆಗಬಾರದು. ಮಠ ಮಂದಿರಗಳನ್ನು ಕಟ್ಟಿದರೆ ನೀವು ಆ ದೀರ್ಘಕಾಲದವರೆಗೆ 100 ವರ್ಷಗಳಾದರೂ ಅದನ್ನು ಹೇಗೆ ಕಾಪಾಡುವುದು, ಆ ಎನರ್ಜಿಗೆ ಬೇಕಾಗುವಂತಹ ರಕ್ಷೆಯನ್ನು ನೀವೇ ನೀಡಬೇಕಾಗತ್ತೆ. ನೋಡಿ, ಒಂದು ಮಂದಿರವನ್ನು ಕಟ್ಟಿ ಕೆಲವು ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಟ್ಟುಬಿಡ್ತಾರೆ. ಅದರಂತೆ ನಾವು ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡ್ಬೋದು. ಈ ರೀತಿಯೆಲ್ಲ ಮಾಡಬಾರ್ದು. ದೇವಕೋಪಕ್ಕೆ ಕಾರಣ ಆಗುತ್ತೆ. ಮನೆಯಲ್ಲೇ ಪೂಜಿಸಿ ಅಥವಾ ಹೊರಗೆ ಮಾಡಿ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಆದರೂ ಇಂಥ ಒಂದು ಗಮನಗಳು ನಿಮಗೆ ಸರಿ ಇರಬೇಕಾಗುತ್ತೆ. ಒಂದು ದೇವತೆಯನ್ನು ಪೂಜಿಸಿ ಮತ್ತೆ ಅದನ್ನು ನಿಲ್ಲಿಸಿದಾಗ ಆ ದೇವಕೋಪಕ್ಕೆ ನೀವು ಕಾರಣರಾಗಬೇಕಾಗತ್ತೆ. ಈ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಸಿದ್ಧಿ ದೇವತೆಗಳ ಬಗ್ಗೆ ಆಗಾಗ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಜನರು. ಇದರ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಮುಂದಿನ ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾಗಿರುವಂತಹ ಸೂರ್ಯಗ್ರಹ ಕಟಕ ರಾಶಿಯಲ್ಲಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ 4 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ, 19 ದಿನಗಳ ಕಾಲ ಕಟಕ ರಾಶಿಯಲ್ಲಿ, ಕೊನೆ ವಾರದಲ್ಲಿ ಬುಧ ಗ್ರಹ ಸಿಂಹ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚಾರವನ್ನು ಆರಂಭಿಸ್ತಾರೆ. ಶುಕ್ರ ಗ್ರಹ ಬಹುಪಾಲು ಮೊದಲನೇ ವಾರದಿಂದಲೇ ಕನ್ಯಾ ರಾಶಿ ನೀಚ ರಾಶಿಯಲ್ಲಿ ಸಂಚರಿಸ್ತಾರೆ. ಕುಜ ಗ್ರಹ ಮೊದಲನೇ ವಾರದಿಂದಲೇ ಮಿಥುನ ರಾಶಿಯನ್ನು ಪ್ರವೇಶಿಸಿ ಅಲ್ಲಿ ಸಂಚರಿಸ್ತಾರೆ. ಶನಿ ಗ್ರಹ ವಕ್ರ ಸಂಚಾರ ಈಗಾಗಲೇ ಆರಂಭಿಸಿದ್ದು ಮೀನ ರಾಶಿಯಲ್ಲಿ ಸಂಚರಿಸ್ತಾರೆ. ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ರಾಹು ಕೇತು ಗ್ರಹಗಳು ಕುಂಭ ರಾಶಿ ಸಿಂಹ ರಾಶಿಯಲ್ಲಿ ಸಂಚರಿಸ್ತಾರೆ. ಗ್ರಹಗಳ ಸಂಚಾರ ಈ ರೀತಿ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಕುಂಭ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ರಾಶ್ಯಾಧಿಪತಿ ಶನಿಗ್ರಹ ವಕ್ರ ಸಂಚಾರ ಈಗಾಗಲೇ ಜುಲೈ ಮಾಸದ ಕೊನೆಯಿಂದ ಆರಂಭ ಮಾಡಿದ್ದು, ವಕ್ರ ಸಂಚಾರದಲ್ಲಿ ಶನಿಗ್ರಹ ಹಿಂದಿನ ರಾಶಿಯ ಫಲವನ್ನು ನೀಡೋದ್ರಿಂದ ಈಗಾಗಲೇ ನಿಮ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಈ 2 ಗ್ರಹಗಳ ಪ್ರಭಾವ ರಾಶಿ ಮೇಲೆ
ಹೇಳಲಾಗುತ್ತೆ. ಯಾವ ರೀತಿ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಂದರೆ ಸ್ವಬಲ ಕಡಿಮೆ ಇರುತ್ತೆ. ಆ ಸ್ವಬಲ ಕಡಿಮೆ ಇರೋದ್ರಿಂದ ನಿಮಗೆ ಮಾನಸಿಕವಾದಂತಹ ದೈಹಿಕವಾದಂತಹ ಆರೋಗ್ಯ ಸಮಸ್ಯೆಗಳು ಆಗಬಹುದು. ದಿನಚರಿ ಸರಿ ಇರಬೇಕಾಗತ್ತೆ. ಆಹಾರ ಮತ್ತು ವ್ಯಾಯಾಮ ಮತ್ತು ನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಪಾಲನೆ ಸರಿ ಇರಬೇಕಾಗತ್ತೆ. ಶನಿ ಈ ವಕ್ರ ಸಂಚಾರದಲ್ಲಿ ಯಾವ ಫಲವನ್ನು ನೀಡುತ್ತಾರೆ ಅಂದರೆ ಹಿಂದಿನ ಫಲ, ಅಂದರೆ ಹಿಂದೆ ನೀವು ಮಾಡಿದಂತಹ ಕರ್ಮದ ಫಲವನ್ನು ನೀಡಬಹುದು. ಹಿಂದೆ ಏನು ಮಾಡಿರ್ತೀರ, ತಪ್ಪಾದರೂ ಮಾಡಿರ್ಬೋದು ಅಥವಾ ಒಳ್ಳೆಯದಾದರೂ ಮಾಡಿರ್ಬೋದು, ಇದರಿಂದ ನಿಮಗೆ ಫಲವನ್ನು ನೀಡ್ತಾರೆ. ಅಂದರೆ ಆತ್ಮಾವಲೋಕನ ಈಗ ಆಗುತ್ತೆ. ನಿಮಗೆ ಪಾಠವನ್ನು ಸರಿಯಾದ ರೀತಿಯಲ್ಲಿ ಕಲಿಸ್ತಾರೆ. ನಿಮಗೆ ವಕ್ರ ಸಂಚಾರದಲ್ಲಿ ನಿಮಗೆ ಕುಟುಂಬದ ವಿಷಯದಲ್ಲಿ ಆಗ್ಬೋದು, ಹಣದ ವಿಷಯದಲ್ಲಿ ಆಗ್ಬೋದು, ಇಲ್ಲಿ ಯಾವುದಕ್ಕೆ ಹೇಗೆ ಮಹತ್ವವನ್ನು ನೀಡಬೇಕು ಅನ್ನುವಂತಹ ಸತ್ಯ ದರ್ಶನ ಆಗುತ್ತೆ. ಅಂದರೆ ಇದಕ್ಕೆ ಮಹತ್ವವನ್ನು ನೀವು ನೀಡ್ತಾ ಇರುವಾಗ ಬೇರೆ ಯಾವುದಕ್ಕೆ ಮಹತ್ವವನ್ನು ನೀವು ನೀಡಬೇಕು ಅನ್ನುವಂತಹ ಪಾಠವನ್ನು ಸರಿಯಾದ ರೀತಿಯಲ್ಲಿ ಶನಿ ನಿಮಗೆ ಇಲ್ಲಿ ಪಾಠ ಕಲಿಸ್ತಾರೆ. ಹಾಗಾಗಿ ನಿಮಗೆ ಒಂದು ರೀತಿಯ ನಿಮ್ಮನ್ನು ನೀವು ಆಧ್ಯಾತ್ಮಿಕವಾಗಿ ಆಗ್ಬೋದು ಅಥವಾ ಜ್ಞಾನದಲ್ಲಿ ಆಗ್ಬೋದು ಡೆವಲಪ್ ಮಾಡಿಕೊಳ್ಳುವಂತಹ ಅಂತರ್ಮುಖಿಯಾಗಿ ಏಕಾಂಗಿಯಾಗಿ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸುವಂತಹ ಕಾಲವೇ ಆಗಿರುತ್ತೆ. ಇನ್ನು ಉದ್ಯೋಗದ ವಿಷಯ ಸಂಬಂಧಪಟ್ಟಂತೆ ನಿಮಗೆ ಸ್ವಬಲ ಕಡಿಮೆ ಇರೋದ್ರಿಂದ, ನಿಮ್ಮ ಬಲ ಕಡಿಮೆ ಇರೋದ್ರಿಂದ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ನಿಮ್ಮ ದಶಮ ಕರ್ಮಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಪಂಚಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು IT ಫೀಲ್ಡ್ ಆಗ್ಬೋದು, ಮೀಡಿಯಾದಲ್ಲಿ ಆಗ್ಬೋದು, ಇಂಜಿನಿಯರಿಂಗ್ ಒಂದು ಕ್ಷೇತ್ರಗಳಲ್ಲಿ ಆಗ್ಬೋದು, ಮತ್ತು ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಈ ಕ್ಷೇತ್ರಗಳಲ್ಲಿ ನೀವೇನಾದರೂ ಹೆಚ್ಚಿನ ಒಂದು ಲಾಭ ಗಳಿಸಬೇಕು, ಶೀಘ್ರವಾಗಿ ಹಣ ಗಳಿಸಬೇಕು ಅನ್ನುವಂತೆ ನಿಮ್ಮ ಒಲವು ಬರ್ಬೋದು. ಮತ್ತು ಈ ಕ್ಷೇತ್ರಗಳಿಗೆ ನೋಡಿ IT ಫೀಲ್ಡ್, ಮೀಡಿಯಾ ಫೀಲ್ಡ್ ಆಗ್ಬೋದು, ಇಂಜಿನಿಯರಿಂಗ್ ಈ ಕ್ಷೇತ್ರಗಳಿಗೆ ಕುಜ ಒಳ್ಳೆ ಫಲವನ್ನು ನೀಡಿದರೂ ಸ್ಟಾಕ್ ಮಾರ್ಕೆಟ್ ಈ ಸಂಬಂಧಪಟ್ಟಂತೆ ಲಾಸ್ ಆಗ್ಬೋದು. ಈ ರೀತಿ ಯಾಕೆಂದರೆ ಆ ಸ್ಥಾನಾಧಿಪತಿ 6ನೇ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಷಷ್ಠ ಸ್ಥಾನದಲ್ಲಿ ಬಹುಗ್ರಹಗಳ ಸಂಚಾರ ಆಗ್ತಾ ಇದೆ. ಸೂರ್ಯಗ್ರಹ, ಬುಧಗ್ರಹ, ಗುರುಗ್ರಹಗಳ ಸಂಚಾರ. ಈ ಗ್ರಹಗಳ ಸಂಬಂಧ ಯಾವ ಫಲವನ್ನು ನೀಡುತ್ತೆ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಸ್ಥಾನದಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ದ್ವಿತೀಯಾಧಿಪತಿ 6ನೇ ಸ್ಥಾನದಲ್ಲಿ ಮಾತಿನಿಂದ ವಿರೋಧ, ಕುಟುಂಬ ಸ್ಥಾನಾಧಿಪತಿ 6ನೇ ಸ್ಥಾನದಲ್ಲಿ ಕುಟುಂಬದಿಂದ ವಿರೋಧ. ಈ ಸ್ಥಾನವು ವಿರೋಧ ಶತ್ರು ಸ್ಥಾನವು ಆಗಿರೋದ್ರಿಂದ ಅಡೆತಡೆಗಳು, ವಿಘ್ನಗಳ ಈ ಸ್ಥಾನವು ಆಗಿರೋದ್ರಿಂದ, ವ್ಯಾಧಿ ಸ್ಥಾನವು ಆಗಿರೋದ್ರಿಂದ ಸ್ಟ್ರೆಸ್ಸಿಂದ ಬರಬಹುದಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಈ ರೀತಿ ಗ್ರಹಗಳ ಪ್ರಭಾವ ಷಷ್ಠ ಸ್ಥಾನದಲ್ಲಿದೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಪ್ರಾರಂಭದ 17 ದಿನಗಳ ಕಾಲ ಇಲ್ಲಿ ಸೂರ್ಯ 6ನೇ ಸ್ಥಾನದಲ್ಲಿ ಸಂಚರಿಸಿದರೂ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡಲಿದ್ದು, ಸಪ್ತಮವನ್ನು 17ನೇ ದಿನಾಂಕ ಪ್ರವೇಶ ಮಾಡ್ತಾರೆ. ಅಲ್ಲಿ ಬುಧ ಗ್ರಹದ ಸಂಚಾರವು ಆಗೋದ್ರಿಂದ ಬುಧ ಮತ್ತು ಸೂರ್ಯ ಗ್ರಹಗಳು ಇಲ್ಲಿ ಸಪ್ತಮದಲ್ಲಿ ಸಂಚರಿಸುವಾಗ ನೀವು ಒಪ್ಪಂದಗಳಾಗ್ಬೋದು, ಏನಾದರೂ ಸಂಧಾನಗಳನ್ನು ಮಾಡುವುದಕ್ಕೆ, ಇಲ್ಲಿ ಮಾತಿನಿಂದ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಈ ಗ್ರಹಗಳ ಪ್ರಭಾವ ಆಗುತ್ತೆ ಸಪ್ತಮದಲ್ಲಿ. ಆದರೆ ಈ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರವೂ ಇದೆ. ಏನಾಗುತ್ತೆ, ವಿಪರೀತತೆಗಳ ಸಮಸ್ಯೆಗಳಿಂದ ರಾಶಿಯಲ್ಲಿ ರಾಹು ಸಂಚಾರ, ಜನರ ಮೇಲೆ ನಿಮಗೆ ಡೌಟ್ ಬರೋಕ್ಕೆ ಆರಂಭ ಆಗುತ್ತೆ. ಪ್ರತಿಯೊಬ್ಬರ ಮೇಲೆ ನಿಮಗೆ ಸಂಶಯ ಬರುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಒಬ್ಬನೇ ಕೆಲಸ ಮಾಡಿದರೆ ಸರಿ ಇತ್ತು ಅಂತ ಅನಿಸುತ್ತೆ. ಗೌರ್ಮೆಂಟ್ ಎಂಪ್ಲಾಯಿಗೂ, ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಹಾಗೇ ಅನಿಸುತ್ತೆ. ನಾನು ಒಬ್ಬನೇ ಕೆಲಸ ಮಾಡಿದರೆ, ಏಕಾಂಗಿಯಾಗಿ ಕೆಲಸ ಮಾಡಿದರೆ ಸರಿ ಇತ್ತು, ಮಾಡಬೇಕಿತ್ತು ಅಂತ ಅನ್ನಿಸುವಂತಹ ಒಂದು ಸಮಸ್ಯೆಗಳು ಇಲ್ಲಿ ಕ್ರಿಯೇಟ್ ಆಗ್ಬೋದು. ಆ ಅನುಭವ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಪ್ತಮದಲ್ಲಿ ಈ ಗ್ರಹಗಳ ಸೂರ್ಯಗ್ರಹದೊಂದಿಗೆ ಕೇತು ಗ್ರಹದ ಸಂಬಂಧ ಆಗ್ತಾ ಇರೋದ್ರಿಂದ. ಇನ್ನು ಪಾರ್ಟ್ನರ್ಶಿಪ್, ಸ್ವಂತ ಉದ್ಯೋಗ, ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಜಾಗೃತಿಯಿಂದ ಇರಬೇಕಾಗತ್ತೆ.
ಈ ವಿಷಯದಲ್ಲಿ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತೆ, ಪರಸ್ಪರ ಅಧಿಕಾರಯುತವಾಗಿ ನಡೆದುಕೊಳ್ಳುವಂತೆ, ಈಗೋದಿಂದ ನಡೆದುಕೊಳ್ಳುವಂತೆ, ಇಂಡಿಪೆಂಡೆಂಟ್ ಸ್ವತಂತ್ರವನ್ನು ಬಯಸುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಪತಿ ಪತ್ನಿ ಸಂಬಂಧಪಟ್ಟಂತೆ, ಪತಿ ಪತ್ನಿ ಅಂದರೆ ಪಾರ್ಟ್ನರ್, ಸಂಗಾತಿ ನಿಮ್ಮ ನಡುವೆಯೂ ಅಧಿಕಾರಯುತವಾಗಿ ಮಾತಾಡುವಂತೆ, ಅಂದರೆ ಇಂಡಿವಿಜುವಾಲಿಟಿ ಬೇಕು, ನಿಮಗೆ ಸ್ವತಂತ್ರರಾಗಬೇಕು, ಈಕ್ವಾಲಿಟಿಯನ್ನು ಕೇಳ್ತೀರ. ಈ ಥರ ಒಂದು ನಿಮ್ಮ ಒಂದು ವಿಷಯಗಳು ಇಲ್ಲಿ ಈ ಮಾಸದಲ್ಲಿ ನಡೆಯುತ್ತೆ. ಹಾಗಾಗಿ ಪತಿ ಪತ್ನಿ ವಿಷಯದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಆರಂಭದಲ್ಲಿ ಸೂರ್ಯ 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಸಂಗಾತಿಯ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಆಗ್ಬೋದು. ಎಲ್ಲರಿಗಲ್ಲ, ಕೆಲವರಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಇಲ್ಲಿ ಹಣ ಅಭಿವೃದ್ಧಿ ಆಗುವುದಕ್ಕಿಂತ ಹೆಚ್ಚು ಲಾಸ್ ಆಗುತ್ತೆ. ಷಷ್ಠ ಸ್ಥಾನದಿಂದ ಬಹುಗ್ರಹಗಳು 12ನೇ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಹಣ ಖರ್ಚು ಅಧಿಕ ಇರುತ್ತೆ. ಆರೋಗ್ಯಕ್ಕಾದರೂ ಆಗ್ಬೋದು, ಇತರ ಯಾವುದೇ ಕೆಲಸ ಕಾರ್ಯಗಳಿಗಾದರೂ ಆಗ್ಬೋದು. ಹಾಗಾಗಿ ಏನು ಮಾಡ್ತೀರಾ, ಶೀಘ್ರ ಹಣ ಗಳಿಸಬೇಕು ಅಂತ ಇಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಅಥವಾ ಇನ್ನಿತರ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಇನ್ನಿತರ ಹ್ಯಾಬಿಟ್ಸಿಂದ ಏನಾದರೂ ಗಳಿಸಲಿಕ್ಕೆ ಹೋದರೆ ನಿಮಗೆ ಪ್ರಾರಂಭದ 23 ದಿನಗಳ ಕಾಲ ಲಾಸ್ ಆಗುತ್ತೆ. ಏಕೆಂದರೆ 23ನೇ ದಿನಾಂಕದವರೆಗೆ ಬುಧ ಗ್ರಹ 6ನೇ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಹಣದ ವಿಷಯದಲ್ಲಿ ಮುಂದುವರಿಬೇಕಾಗತ್ತೆ. ಅಂದರೆ ಹಣಕ್ಕಾಗಿ ಪರದಾಡುವಂತಹ ಸಂದರ್ಭ ಕೆಲವರಿಗೆ ಕ್ರಿಯೇಟ್ ಆಗ್ಬೋದು. ಕೆಲವರಿಗೆ ಆಸ್ತಿ, ಅಂತಸ್ತು, ಮನೆ ಎಲ್ಲವೂ ಇದ್ದಾಗ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ವ್ಯಕ್ತಿತ್ವ ದೋಷಗಳು ನಿರ್ಮಾಣ ಆಗ್ಬೋದು, ಸಂಬಂಧಗಳು ಕೆಡಬಹುದು. ಹೀಗೆ 7.5 ಕಾಲ ಆಗಿದ್ದು ಶನಿಯೂ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಕುಂಭರಾಶಿಯವರಿಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಮನೆ ವಿಷಯ ಸಂಬಂಧಪಟ್ಟಂತೆ, ಮನೆ, ಭೂಮಿ, ಆಸ್ತಿ ದೊಡ್ಡದಾಗೇನಾದರೂ ನೋಡಬೇಕು, ವ್ಯವಸಾಯ, ನಿಮ್ಮ ಒಂದು ಆಸ್ತಿಯನ್ನು ವಿಸ್ತರಿಸ್ಕೊಳ್ಬೇಕು ಅಂದರೆ ಚತುರ್ಥ ಸ್ಥಾನಾಧಿಪತಿ ನೀಚ ಆಗಿರೋದ್ರಿಂದ, ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಆ ವಿಷಯ ಸಂಬಂಧಪಟ್ಟಂತೆಯೂ ಈ ಮಾಸ ಶುಭವನ್ನು ನೀಡೋದಿಲ್ಲ. ಇದನ್ನು ಮುಂದಕ್ಕೆ ಹಾಕಬೇಕಾಗುತ್ತೆ. ಸೆಪ್ಟೆಂಬರ್ ಮಾಸದಲ್ಲಿ ಶುಕ್ರ ತುಲಾ ರಾಶಿಗೆ ಪ್ರವೇಶಿಸ್ತಾರೆ, ಅಲ್ಲಿ ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಶುಕ್ರ ಸಂಚರಿಸ್ತಾ ಇರೋದ್ರಿಂದಲೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಅನ್ನೋದನ್ನು ಈ ಗ್ರಹ ಪ್ರಭಾವ ಮಾಡ್ತಾರೆ. ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಎಲ್ಲ ವಿಷಯದಲ್ಲಿ ಶನಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ಈ ಒಂದು ಮಾಸದಲ್ಲಿ ದೊರೆಯುತ್ತೆ. ಏಕೆಂದರೆ ಬುಧ ಗ್ರಹ ಮತ್ತು ನವಮಾಧಿಪತಿಯಾದಂತಹ ಶುಕ್ರ ಗ್ರಹ ಪ್ರಭಾವದಿಂದಾಗಿ ಮಧ್ಯಮ ಫಲಗಳು ದೊರೆಯಬಹುದು. ಆದರೆ ಅಷ್ಟು ಶುಭ ಫಲಗಳನ್ನು ಈ ಗ್ರಹಗಳು ನೀಡೋದಿಲ್ಲ. ಹೀಗಿದೆ ಫಲಗಳು. ಪರಿಹಾರವಾಗಿ ನೀವು ಬಹಳ ಗ್ರಹಗಳಿಗೆ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಮುಖ್ಯವಾಗಿ ರಾಶ್ಯಾಧಿಪತಿಗೆ ಸಂಬಂಧಪಟ್ಟಂತೆ ನಿಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ರಾಹುಗೆ ಪರಿಹಾರ ಆಗುತ್ತೆ. ಸಪ್ತಮದಲ್ಲಿರುವಂತಹ ಕೇತು ಗ್ರಹಕ್ಕೆ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ಹೀಗೆ ನೋಡಿ, ಎಲ್ಲ ಗ್ರಹಗಳ ಈ ಪ್ರಭಾವ ನಿಮ್ಮ ರಾಶಿಗಿರೋದ್ರಿಂದ ಹೆಚ್ಚು ಪರಿಹಾರಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಅಂತಿಮವಾಗಿ ಇಲ್ಲಿ ಕರ್ಮದ ಫಲಗಳು ನಿಮಗೆ ದೊರೆಯೋದ್ರಿಂದ ನೀವೇನಾದರೂ ಧರ್ಮ ಮಾರ್ಗದಲ್ಲಿದ್ದು ನೀವು ದಾನ ಧರ್ಮ ಈ ಮಾರ್ಗದಲ್ಲಿ ಒಳ್ಳೆ ನ್ಯಾಯಯುತವಾಗಿದ್ದರೆ ಅವುಗಳೇ ನಿಮಗೆ ಆಧಾರವಾಗಿ ನಿಮ್ಮನ್ನು ರಕ್ಷಿಸುತ್ತವೆ. ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ನಾನು ಪಾರಾಗಬೇಕು ಅಂತಲೇ ಅವರ ಜೀವನ ನಡೆಸ್ತಾ ಇರ್ತಾರೆ. ಬಹಳ ಸೀಕ್ರೆಟಿವ್ ಆಗಿ ಅವರು ನಡೆದುಕೊಳ್ತಾ ಇರ್ತಾರೆ. ಆದರೆ ಕಾಲ ಬಂದಾಗ ಅವರ ಸಮಸ್ಯೆಗಳೆಲ್ಲವೂ ಹೊರ ಬಂದೇ ಬರುತ್ತೆ. ಈ ರೀತಿ ಈ ಗ್ರಹಗಳ ಒಂದು ಪ್ರಭಾವ ಇದ್ದೇ ಇರುತ್ತೆ. ಅಂದರೆ ಕಾಲ ಬರಬೇಕು, ಎಲ್ಲದಕ್ಕೂ ಕಾಲ ಬರಬೇಕು.
ಕಾಲದಿಂದಲೇ ಈ ಪ್ರಕೃತಿ ನಿಮಗೆ ಉತ್ತರಗಳನ್ನು ನೀಡೋದಾಗಿರುತ್ತೆ. ಈ ರೀತಿ ಇದನ್ನು ತಿಳಿದುಕೊಳ್ಳಿ. ಹಾಗಾಗಿ ಧರ್ಮ ನ್ಯಾಯವನ್ನು ಅಳವಡಿಸಿಕೊಳ್ಳಿ. ಒಂದಲ್ಲ ಒಂದು ದಿನ ನೀವೇನು ಮಾಡ್ತೀರಾ ಅದು ಬೆಳಕಿಗೆ ಬಂದೇ ಬರುತ್ತೆ. ಅದರ ಕರ್ಮಫಲವನ್ನು ನೀವು ಅನುಭವಿಸಬೇಕಾಗುತ್ತೆ. ಗ್ರಹ ವಕ್ರ ಸಂಚಾರಕ್ಕೆ ಈಶ್ವರ ಪ್ರಾರ್ಥನೆಯೇ ಒಳ್ಳೆ ಪರಿಹಾರವಾಗಿ ನಿಮಗೆ ರಕ್ಷೆ ನೀಡುತ್ತೆ. ದಶಾಭುಕ್ತಿ ಸಂಬಂಧಪಟ್ಟಂತೆ ಭುಕ್ತಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ನಿತ್ಯದ ಸಕ್ಸಸ್ಗಾಗಿ ಭಾನುವಾರ ನಾನು ಅಪ್ಲೋಡ್ ಮಾಡುವಂತಹ ವಾರದ ವಿಜಯ ವಿಡಿಯೋವನ್ನು ನೋಡಿ ನಿಮ್ಮ ದಿನದ ಸಕ್ಸಸ್ಸನ್ನು ನೀವೇ ಪಡೆದುಕೊಳ್ಳಿ. ನಕ್ಷತ್ರ ಆಧಾರಿತವಾಗಿ ನಾನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.